ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಲೋಕ ಅದಾಲತ್ ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಂಡು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಂಡು ಸುಖ ಜೀವನ ನಡೆಸಲು ಅವಕಾಶ ಇದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷ ರೋಣಾ ವಾಸುದೇವ್ ತಿಳಿಸಿದ್ದಾರೆ. ಚಿತ್ರದುರ್ಗ ನಗರದ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಲೋಕ ಅದಾಲತ್ ಹಮ್ಮಿಕೊಂಡಿರುವ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 14ರಂದು ರಾಜ್ಯದಾದ್ಯಂತ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ತಮ್ಮ ವ್ಯಾಜ್ಯಗಳನ್ನು ಹಾಗೂ ಸುಲಭವಾಗಿ ಬಗೆಹರಿಸಿಕೊಳ್ಳಲು ಒಳ್ಳೆಯ ಅವಕಾಶ ಮಾಡಿಕೊಡಲಾಗಿದೆ ಎಂದರು. ಅಲ್ಲದೆ ಈಗಾಗಲೇ ಬಾಕಿ ಇರುವಂತಹ ರಾಜಿಯಾಗಬಲ್ಲ ಅಪರಾಧ ಪ್ರಕರಣ, ಚೆಕ್ಕು ಅಮಾನ್ಯ, ಬ್ಯಾಂಕ್ ವಸೂಲಾತಿ, ವಾಹನ ಅಪಘಾತ ಪ್ರಕರಣ ಸೇರಿದಂತೆ ವಿವಿಧ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಕೂಡ ಸುಲಭವಾಗಿ ಮತ್ತು ಮಿತವ್ಯಯ ರೀತಿಯಲ್ಲಿ ಬಗೆಹರಿಸಿಕೊಳ್ಳಬಹುದಾಗಿದೆ. ಇದರಿಂದ ಸಾರ್ವಜನಿಕರು ತಮ್ಮ ಪ್ರಕರಣದಿಂದ ಮುಕ್ತವಾಗಿ ನೆಮ್ಮದಿ ಜೀವನಕ್ಕೆ ಮರಳಲು ಅನುಕೂಲವಾಗಲಿದೆ. ಹಾಗಾಗಿ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಜಿಲ್ಲಾ ನ್ಯಾಯಾಧೀಶರಾದ ರೋಣಾ ವಾಸುದೇವ್ ತಿಳಿಸಿದ್ದಾರೆ. ಯಾಕಂದರೆ ತಮಗೆ ಗೊತ್ತಿದೆ, ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಕೂಡ ಸಾಕಷ್ಟು ಒತ್ತಡ ಇದೆ, ಮಾನ್ಯ ಉಚ್ಚ ನ್ಯಾಯಾಲಯದ ಮೇಲೆ ಕೂಡ ಸಾಕಷ್ಟು ಒತ್ತಡ ಇದೆ. ಅಷ್ಟೇ ಅಲ್ಲ, ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರದಲ್ಲಿರುವಂಥ ನ್ಯಾಯಾಲಯಗಳ ಮೇಲೆ ಕೂಡ ಸಾಕಷ್ಟು ಒತ್ತಡ ಇದೆ. ಜನರ ನಿರೀಕ್ಷೆಗೆ ತಕ್ಕ ಹಾಗೆ ನಾವುಗಳು ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವರ ಜನರ ವೇಗ ಏನು ಇದೆ ಅಷ್ಟು ವೇಗಕ್ಕೆ ನಾವು ವೇಗವಾಗಿ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಕಾರಣ ಇಷ್ಟೇ, ಪ್ರತಿಯೊಂದು ಪ್ರಕರಣವನ್ನು ಇತ್ಯರ್ಥ ಮಾಡಬೇಕಾದ್ರೆ ಅದರದೇ ಆದ ಒಂದು ಪ್ರಕ್ರಿಯೆ ಅಂತ ಇರ್ತದೆ, ಪ್ರೊಸೀಜರ್ ಅಂತ ಇರ್ತದೆ. ಅದನ್ನು ಫಾಲೋ ಮಾಡಿ ನಾವು ಇತ್ಯರ್ಥ ಮಾಡೋಕ್ಕಾಗ್ತದೆ. ಹಾಗಾದಾಗ ಏನಾಗ್ತದೆ, ಸ್ವಲ್ಪ ವಿಳಂಬ ಆಗ್ತದೆ. ಆ ವಿಳಂಬವನ್ನು ಹೋಗಲಾಡಿಸುವ ಉದ್ದೇಶದಿಂದಲೇ ನಾವೇನು ಮಾಡ್ತೇವೆ, ಯಾವ ಪ್ರಕರಣವನ್ನು ನಾವು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಬಹುದು, ಯಾವ ಸಿವಿಲ್ ದಾವೆಯನ್ನು ನಾವು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಬಹುದು ಅಂತ ಪ್ರಕರಣಗಳನ್ನು ಕೈಗೆತ್ತಿಕೊಂಡು ನಾವು ಇತ್ಯರ್ಥಪಡಿಸಿದರೆ ಸಾರ್ವಜನಿಕರಿಗೆ ಅದರಿಂದ ಬಹಳಷ್ಟು ಸದುಪಯೋಗ ಆಗ್ತದೆ. ಬರ್ತಾ ಇರುವಂಥ ಸೆಪ್ಟೆಂಬರ್ 14ನೇ ತಾರೀಕು ಮುಂದಿನ ತಿಂಗಳು ಲೋಕ ಅದಾಲತ್ ಇದೆ. ಆ ವಿಷಯವಾಗಿ ತಾವು ಕೂಡ ಸಾಕಷ್ಟು ಪ್ರಚಾರವನ್ನು ನೀಡಿ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳಲ್ಲಿ ಪ್ರಕರಣಗಳು ಇತ್ಯರ್ಥವಾಗುವ ರೀತಿಯಲ್ಲಿ ನೀವು ಕೂಡ ನಮಗೆ ಒಂದು ಸಹಕಾರ ನೀಡ್ತೀರಿ ಅಂತ ನನಗೆ ಭರವಸೆ ಇದೆ. ಪ್ರತಿಯೊಂದು ಪ್ರಕರಣದ ಇತ್ಯರ್ಥದಲ್ಲೂ ಕೂಡ ಮಾಧ್ಯಮದ ಒಂದು ಸಹಾಯ ಹಸ್ತ ಅಗೋಚರವಾಗಿ ಇದ್ದೇ ಇರ್ತದೆ.